ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ವಾರ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟಲ್ ಡಿಶ್ನ ತೊಗೊಂಡಿದ್ದೀನಿ. ಅದು ಏನಂತ ಹೇಳಿದ್ರೆ, ನಾನು ಹೀಗೆ ವರ್ಕಿಂದ ಮನೆಗೆ ಬಂದಿದ್ದೆ. ಮನೇಲಿ ನೋಡಿದೆ ಏನೂ ಇರಲಿಲ್ಲ. ಸೊ ಫ್ರಿಜ್ಜಲ್ಲಿ ನೋಡಿದೆ ಸ್ವಲ್ಪ ತರಕಾರಿಗಳಿತ್ತು, ಹಾಗೆ ಒಂದು ಸ್ವಲ್ಪ ಚೀಸ್ ಇತ್ತು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಒಳ್ಳೆ ಪಲ್ಯನ ಮಾಡಬೇಕು ಅಂದ್ಕೊಂಡೆ. ಸೊ ಹಾಗಾಗಿ ಚಪಾತಿ ಜೊತೆ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ನಾನು ಎಕ್ಸ್ಪೆರಿಮೆಂಟ್ ಮಾಡಿರ್ತಕ್ಕಂಥ ಈ ಒಂದು ಚೀಸ್ ವೆಜಿಟೇಬಲ್ ಪಲ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ನಡಿ. ಈ ಒಂದು ವೆಜಿಟೇಬಲ್ ಚೀಸ್ ಪಲ್ಯ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳಿದ್ರೆ, ಬದನೆಕಾಯಿ ಒಂದು 4ರಿಂದ 5 ಈ ರೀತಿ ಉದ್ದುದ್ದ ಹಚ್ಚಿರ್ತಕ್ಕಂಥದ್ದು, ಆಲೂಗಡ್ಡೆ 2 ಮೀಡಿಯಮ್ ಸೈಜಿನದ್ದು ಈ ರೀತಿ ಉದ್ದ ಸ್ಲೈಸ್ ಮಾಡಿರ್ತಕ್ಕಂಥದ್ದು, ಟೊಮೆಟೊ 2 ಮೀಡಿಯಮ್ ಸೈಜು ಉದ್ದುದ್ದ ಹಚ್ಚಿರ್ತಕ್ಕಂಥದ್ದು, ಈರುಳ್ಳಿ ಒಂದು 3 ಈ ರೀತಿ ಉದ್ದುದ್ದ ಹಚ್ಚಿರ್ತಕ್ಕಂಥದ್ದು, ಕ್ಯಾರೆಟ್ 1 ಉದ್ದುದ್ದ ಹಚ್ಚಿರ್ತಕ್ಕಂಥದ್ದು, ಚೀಸ್ ಸ್ಲೈಸ್ 3, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್, ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಈ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ. ಈಗ ಇಲ್ಲಿ ಒಂದು ಬಾಣಲೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಹಾಗಾಗಿ ಇದರಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳುವ. ನೋಡಿ, ಎಣ್ಣೆ ಈಗ ಚೆನ್ನಾಗಿ ಕಾದಿದೆ. ಇದರಲ್ಲಿ ನಾನೀಗ ಈ ಜೀರಿಗೆನ ಹಾಕ್ಕೊಳ್ತೇನೆ. ನೋಡಿ, ಈಗ ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿತಾ ಇದೆ. ಸೊ ಈಗೇನು ಮಾಡೋಣ, ಇದರಲ್ಲಿ ಈ ಒಂದು ಹಚ್ಚಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಕೊಳ್ತೇನೆ. ಈ ಈರುಳ್ಳಿಯನ್ನು ಒಂದು 2 ನಿಮಿಷದವರೆಗೂ ಇದನ್ನು ಸೌತೆ ಮಾಡೋಣ. ಈಗ ಇದರಲ್ಲಿ ಈ ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತೇನೆ. ಈಗ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಇದ್ರ ಜೊತೆಗೆ ನಾನು ಈ ಒಂದು ಹಚ್ಚಿರ್ತಕ್ಕಂಥ ಈ ಕ್ಯಾರೆಟನ್ನು ಸಹ ಹಾಕ್ಕೊಳ್ತೇನೆ. ಹಾಗೆ ಈ ಕಟ್ ಮಾಡಿರ್ತಕ್ಕಂಥ ಹಾಗೂ ನೀರಲ್ಲಿ ನೆನೆಸಿರ್ತಕ್ಕಂಥ ಈ ಒಂದು ಆಲೂಗಡ್ಡೆನ ಸಹ ಹಾಕ್ಕೊಳ್ತೇನೆ. ಅದೇ ರೀತಿ ಈ ಹಚ್ಚಿರ್ತಕ್ಕಂಥ ಬದನೆಯನ್ನು ಸಹ ಹಾಕ್ಕೊಳ್ತೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಈಗ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡೋಣ. ಈಗ ಒಂದು 2 ನಿಮಿಷ ಆಗಿದೆ. ಇದರಲ್ಲಿ ನಾನು ಈ ಹಚ್ಚಿರ್ತಕ್ಕಂಥ ಈ ಒಂದು ಟೊಮೆಟೊನ ಸಹ ಹಾಕ್ಕೊಳ್ತೇನೆ. ಈಗ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಟೊಮೆಟೊದು ಸಹ ನೀರಿನ ಅಂಶ ಇರುತ್ತೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸಹ ಚೆನ್ನಾಗಿ ಮೆತ್ತಗಾಗೋವರೆಗೂ ನಾವು ಇದನ್ನು ಕುಕ್ ಮಾಡಬೇಕಾಗತ್ತೆ. ಈ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಈ ತರಕಾರಿಗಳೆಲ್ಲ ಚೆನ್ನಾಗಿ ಬೇಯೋವರೆಗೂ ಒಂದು 5ರಿಂದ 6 ನಿಮಿಷದ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡುವ. ನೋಡಿ, ಈಗ ಒಂದು 6 ನಿಮಿಷ ಆಗಿದೆ. ಸೊ ನಾನು ಈ ಲಿಡ್ಡನ್ನು ಓಪನ್ ಮಾಡ್ಕೊಳ್ತೇನೆ. ವಾವ್, ನೋಡ್ತಿರ್ಬೋದು ವೀಕ್ಷಕರೇ, ಇದು ಅದ್ಭುತವಾಗಿ ಆಗಿದೆ. ನಾನು ಯಾವುದೇ ರೀತಿ ನೀರನ್ನು ಸಹ ಇದರಲ್ಲಿ ಹಾಕಿಲ್ಲ. ಟೊಮೆಟೊ ಅಲ್ಲಿ ಇರ್ತಕ್ಕಂಥ ನೀರಿಂದ ಇದು ಚೆನ್ನಾಗಿ ಬೆಂದುಬಿಟ್ಟಿದೆ. ಸೊ ಈಗ ಇದು 95%ವರೆಗೂ ಇದು ಚೆನ್ನಾಗಿ ಕುಕ್ ಆಗಿದೆ. ಸೊ ಈಗೇನು ಮಾಡೋಣ, ಇದರಲ್ಲಿ ಈ ಒಂದು ಧನಿಯಾ ಪುಡಿ, ಈ ಅಚ್ಚ ಖಾರದ ಪುಡಿ, ಆಗಲೇ ಹೇಳಿದ್ನಲ್ಲ ಒಂದು ಸೀಕ್ರೆಟ್ ಮಸಾಲ, ಅದು ಬಂದುಬಿಟ್ಟು ಮ್ಯಾಗಿ ಮ್ಯಾಜಿಕ್ ಮಸಾಲ. ಸೊ ಇದನ್ನು ಒಂದು ಪಾಕೆಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್ ಇರುತ್ತೆ. ನಿಮಗೆ ಬೇಕಂದರೆ ಇದನ್ನು ಯೂಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಇದನ್ನು ಸ್ಕಿಪ್ ಮಾಡಬಹುದು. ಈಗ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡುವ.
ನೋಡಿ ಈಗ ಇಷ್ಟನ್ನು ಮಾತ್ರ ನೀವು ಪಲ್ಯದ ಥರ ನೀವು ಚಪಾತಿ ಜೊತೆ ತಿಂದರೂ ಚೆನ್ನಾಗಿರುತ್ತೆ. ಸೊ ಇದನ್ನು ಎಕ್ಸ್ಟ್ರಾ ಎನ್ಹ್ಯಾನ್ಸ್ ಮಾಡೋದಕ್ಕೆ ನಾನೇನು ಮಾಡ್ತಿದ್ದೀನಿ, ಈ ಚೀಸ್ ಸ್ಲೈಸಸ್ನ ನಾನು ಹಾಕ್ಕೊಳ್ತೇನೆ. ಸೊ ನೋಡಿ ಇದರಲ್ಲಿ ಚೀಸ್ನ ಹಾಕಬೇಕಂತಲೇ ಇಲ್ಲ, ಚೀಸ್ ಹಾಕಿದ್ರೆ ಅದ್ರ ಟೇಸ್ಟ್ ಎಲಿವೇಟ್ ಆಗುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಇಷ್ಟೇ ಮಾತ್ರದ ಪಲ್ಯ ಸಹ ಅಷ್ಟೇ ಅದ್ಭುತವಾಗಿರುತ್ತೆ. ನಾ ಏನು ಸಜೆಸ್ಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಇಫ್ ಪಾಸಿಬಲ್ ನಿಮ್ಗೆ ಏನಾದರೂ ಚೀಸ್ ಸಿಕ್ಕಿದ್ರೆ ಡೆಫಿನೆಟಾಗಿ ಹಾಕಿ ನೋಡಿ, ಅದ್ರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಈಗ ಈ ಚೀಸನ್ನು ಒಂದು ಸ್ವಲ್ಪ ಮೆಲ್ಟ್ ಆಗೋದಕ್ಕೆ ಬಿಡೋಣ. ನೋಡಿ ಸ್ವಲ್ಪ ಹೀಟ್ ಆಗೋಕ್ಕೆಲ್ಲ ಈ ಚೀಸ್ ಮೆಲ್ಟ್ ಆಗೋಕ್ಕೆ ಶುರು ಆಗುತ್ತೆ. ನೋಡ್ತಿರ್ಬೋದು ಈ ಚೀಸ್ ಹಾಕಿದ ತಕ್ಷಣ ಆ ಹೀಟಿಗೆ ಹೆಂಗೆ ಮೆಲ್ಟ್ ಆಗ್ತಿದೆ ಅಂದ್ಬಿಟ್ಟು. ನೆನಪಿರಲಿ, ಫ್ಲೇಮ್ನ ನೀವು ಕಮ್ಮಿ ಮಾಡ್ಕೊಳ್ಳಿ. ಸೊ ಈಗ ಈ ಚೀಸನ್ನೆಲ್ಲ ಹಾಕಿದ ನಂತರ ಇದು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನು ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಚೀಸ್ ಹಾಕಿದ ಮೇಲೆ ನಾವು ಜಾಸ್ತಿ ಕುಕ್ ಮಾಡೋಕ್ಕೆ ಹೋಗಬಾರ್ದು. ನೀವು ಫ್ಲೇಮನ್ನು ಆಫ್ ಮಾಡಿಬಿಡಿ. ನೋಡಿ ಸ್ನೇಹಿತರೆ, ಈಗ ಈ ಒಂದು ಚೀಸ್ ವೆಜ್ ಪಲ್ಯ ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿದೆ. ಆ ಒಂದು ಚೀಸಿಯ ಸ್ಟಿಕ್ಕಿ ಟೆಕ್ಸ್ಚರ್ ಏನಿದೆ ಅದಂತೂ ಅಲ್ಟಿಮೇಟ್ ಆಗಿರುತ್ತೆ. ನಾನಂತೂ ಇದು ಕಂಪ್ಲೀಟ್ಲಿ ಫ್ಯಾನ್ ಆಗಿಬಿಟ್ಟಿದ್ದೀನಿ ಕಣ್ರಿ, ಅಷ್ಟು ಇಷ್ಟ ಆಗ್ಬಿಟ್ಟಿದೆ ನನಗಂತೂ. ಎಸ್ಪೆಷಲಿ ಚಪಾತಿ ಜೊತೆ ಅಂತೂ ನನಗಿದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನನಗೊಬ್ಬನಿಗೆಲ್ಲ ನಮ್ಮ ಮನೇಲಿ ಮಕ್ಕಳಾಗಿರ್ಬೋದು, ಸಣ್ಣ ಸಣ್ಣ ಮಕ್ಕಳಂತೂ ಕಂಪ್ಲೀಟ್ ನನಗೂ ಸಹ ಮಿಗಿಸ್ದಿರ ಎಲ್ಲ ಖಾಲಿ ಮಾಡಿಬಿಡ್ತಿದ್ದಾರೆ. ಅಷ್ಟು ಚೆನ್ನಾಗಿರುತ್ತೆ ಇದು ಮಾತ್ರ. ಸೊ ಇದನ್ನು ನೀವು ಎಸ್ಪೆಷಲಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಸಹ ನೀವು ಇದನ್ನು ಹಾಕಿ ಕಳಿಸ್ಬೋದು, ಅಷ್ಟು ಅದ್ಭುತವಾಗಿರುತ್ತೆ. ಸೊ ಹಾಗಾದರೆ ನಂಗೆ ಅನಿಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಸೊ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ನೋಟಿಫಿಕೇಷನ್ಸ್ನ ಆಲ್ ಮಾಡ್ಕೊಳ್ಳಿ. ಆಗ್ತಾನೆ ನಾನೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಮನೆಯಲ್ಲೇ ಇರಿ, ಆರೋಗ್ಯವಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಆಯಿತಾ. ಥ್ಯಾಂಕ್ ಯು.